ನಮಸ್ಕಾರ ವಿದ್ಯಾರ್ಥಿಗಳೇ. ಬೌದ್ಧಿಕ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿ ಭಾಗದಲ್ಲಿ ಬರ್ತಕ್ಕಂಥ ಇನ್ನೊಂದು ಹೊಸ ಅಧ್ಯಾಯ ಜ್ಯಾಮಿತೀಯ ಆಕೃತಿಗಳು, ಜಿಯೋಮೆಟ್ರಿಕ್ ಫಿಗರ್ಸ್. ಅಂದರೆ ಇಲ್ಲಿ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಒಂದು ಡಯಾಗ್ರಾಮ್ ಅನ್ನು ಕೊಟ್ಟಿದ್ದಾಗ ಅದರಲ್ಲಿ ಬರ್ತಕ್ಕಂಥ ಟ್ರಯಾಂಗಲ್ಸ್ ಅಂದರೆ ತ್ರಿಭುಜಗಳು, ಸ್ಕ್ವೇರ್ ಚೌಕಗಳು, ರೆಕ್ಟಾಂಗಲ್ ಆಯತಗಳು, ಹೀಗೆ ನಾವು ಅಲ್ಲಿ ಭಾಗಗಳನ್ನು ಎಷ್ಟು ಅದರಲ್ಲಿ ಬರ್ತಕ್ಕಂಥ ಆಕೃತಿಯಲ್ಲಿ ಯಾವ ಕೊಟ್ಟಿರ್ತಕ್ಕಂಥ ಆಕೃತಿಯಲ್ಲಿ ತ್ರಿಭುಜಗಳು ಎಷ್ಟು ಅಂತ ಕೇಳ್ಬೋದು, ಚೌಕಗಳು ಎಷ್ಟು ಅಂತ ಕೇಳ್ಬೋದು, ಅಥವಾ ಆಯತಗಳು ಎಷ್ಟು ಅಂತ ಕೇಳ್ಬೋದು. ಆದ ಕಾರಣ ವಿದ್ಯಾರ್ಥಿಗಳೇ, ನಾವು ಮೊದಲನೇದಾಗಿ ಈಗ ಇಲ್ಲಿ ಟ್ರಯಾಂಗಲ್ ತ್ರಿಭುಜ ಇದೆ. ತ್ರಿಭುಜದಲ್ಲಿ ಅಂದ್ರೆ ಈ ತ್ರಿಭುಜದಲ್ಲಿ ನಾವು ಅಂದ್ರೆ ಮೂರು ಆಂಗಲ್ಸ್, ಮೂರು ಬಾಹುಗಳನ್ನು ನೋಡಿದಾಗ ಒಂದು ತ್ರಿಭುಜ ಆಗುತ್ತೆ. ಹಾಗೆ ಸ್ಕ್ವೇರ್ ಅಥವಾ ಚೌಕ, ವರ್ಗ ಅಥವಾ ಚೌಕ, ಇಲ್ಲಿ 4 ಆಂಗಲ್ಸ್, 4 ಬಾಹುಗಳಿಂದ ಆಗುತ್ತವಾದ ಒಂದು ಆಕೃತಿಯನ್ನ ವರ್ಗ ಅಥವಾ ಚೌಕ ಅಂತ ಹೇಳಬಹುದು. ಅದೇ ಆಯತ, ಇಲ್ಲೂ ಕೂಡ 4 ಆಂಗಲ್ಸ್ ಇದೆ, ಆದರೆ ಅಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್. ಇಲ್ಲಿ ಅಭಿಮುಖ ಬಾಹುಗಳು ಏನಾಗಿರ್ತವೆ, ಒಂದಕ್ಕೊಂದು ಸಮವಾಗಿರ್ತವೆ. ಇಲ್ಲಿ ಎಲ್ಲ 90 ಟೋಟಲ್ ಆಗಿ ಇಲ್ಲಿ ಏರ್ಪಡ್ತಕ್ಕಂಥ ಕೋನ 90. ಇನ್ನು ಇದೇ ಆಕೃತಿಯಲ್ಲಿ ಒಂದು ಸಮಾಂತರ ಚತುರ್ಭುಜ, ಸಮಾಂತರ ಚತುರ್ಭುಜ. ಹೀಗೆ ಇಲ್ಲಿ 4 ಆಕೃತಿಗಳನ್ನು ನೋಡಬಹುದು. ಹಾಗಾಗಿ ಇವುಗಳಲ್ಲಿ ಇನ್ನು ನಮ್ಮ ಬರ್ತಕ್ಕಂಥದ್ದು ಈಗಾಗಲೇ ಎಲ್ಲ ವಿದ್ಯಾರ್ಥಿಗಳು ಓದಿದಂತೆ ವೃತ್ತ, ಸರ್ಕಲ್, ಇವನ್ನೆಲ್ಲ ಫೈಂಡ್ ಔಟ್ ಮಾಡಬೇಕು. ಇವು ನಮಗೆ ಗಣಿತದ ಜಿಯೋಮೆಟ್ರಿಕಲ್ ಡಯಾಗ್ರಾಮ್ಸ್ ಅಂದರೆ ಫಿಗರ್ಸ್ ಅಂತ ಹೇಳ್ತೀವಿ. ಜಾಮಿತಿಗೆ ಸಂಬಂಧಿಸಿರ್ತಕ್ಕಂಥ ಆಕೃತಿಗಳನ್ನ ಮೆಂಟಲ್ ಎಬಿಲಿಟಿಗಳನ್ನ ಹೇಗೆ ನಾವು ಬಿಡಿಸಲಾಗ್ತಾ ಇದ್ದೀವಿ. ನಾವು ಮೊದಲಿಗೆ ಅತಿ ಚಿಕ್ಕದಾಗಿರ್ತಕ್ಕಂಥ ಕೆಲವು ಆಕೃತಿಗಳನ್ನು ವಿದ್ಯಾರ್ಥಿಗಳು ಮೊದಲಾಗಿ ಇಲ್ಲೊಂದು ಆಕೃತಿಯನ್ನು ನೆನಪಿಗೆ ಟ್ರಯಾಂಗಲ್. ಎಷ್ಟು ತ್ರಿಭುಜಗಳದಾವ ಅಂದ್ರೆ ಕೇವಲ ಒಂದು ಟ್ರಯಾಂಗಲ್. ಇಲ್ಲಿ ಮಧ್ಯದಲ್ಲಿ ಒಂದು ರೇಖೆಗಳಾದಾಗ ತ್ರಿಭುಜಗಳ ಟ್ರಯಾಂಗಲ್ಸ್ಗಳ ಸಂಖ್ಯೆ, ತ್ರಿಭುಜಗಳ ಸಂಖ್ಯೆ ಎಷ್ಟಾಯ್ತು? 3. 3 triangles. 1 big triangle, second one ಇದೊಂದು, ನೆಕ್ಸ್ಟ್ ಇದೊಂದು, 3 ತ್ರಿಭುಜಗಳು. ಹಾಗೆ ನಾವು ಇನ್ನೊಂದು ಆಕೃತಿ, ಈ ಆಕೃತಿಯಲ್ಲಿ ನೋಡಿದಾಗ ತ್ರಿಭುಜಗಳ ಸಂಖ್ಯೆ, ಟ್ರಯಾಂಗಲ್ಸ್ ಎಷ್ಟು ಅಂತ ಹೇಳಿ ನೋಡಿದಾಗ ನಾವು ಇದನ್ನು ಹೇಗೆ ಗುರುತಿಸಬಹುದು ಅಂದ್ರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ
ಈ ಭಾಗಗಳನ್ನ ಎ ಬಿ ಸಿ ಡಿ ಇ ಎಫ್ ಅಂತ ಗುರುತಿಸು. ಹಾಗಾಗಿ ಈ ಎ ಪ್ಲೇಸ್ ಏನಿಲ್ಲ ಈ ಭಾಗ, ಇದು ಎ ಸ್ಥಾನವನ್ನು ಸೂಚಿಸತಕ್ಕಂಥ ಈ ಭಾಗ ಒಂದು ಅಂದ್ರೆ 1 2 3 4 5 6 ಮೊದಲು 6 ತ್ರಿಭುಜ ಅಂದ್ರೆ ಎ ಬಿ ಸಿ ಡಿ ಇ ಎಫ್. ಈ ಪ್ಲೇಸ್ಗಳನ್ನ ಹೆಸರು ಕೊಟ್ಟಿಲ್ಲ, ಇವು ಎಷ್ಟು 6 ತ್ರಿಭುಜಗಳು. ತದನಂತರ ಈಗ ಎ ಬಿ ಸೇರಿ ಏನಿದ್ರೆ ಒಂದು ಟ್ರಯಾಂಗಲ್ ಆಗುತ್ತೆ ಎ ಬಿ. ಆದರೆ ಬಿ ಸಿ ಆಗೋದಿಲ್ಲ, ಯಾಕಂದ್ರೆ ಇದೊಂದು ಟ್ರಾಪಿಜ್ಯ. ನಾವು ಇದನ್ನ ಏನಂತ ಹೇಳ್ಬೋದು ಅಂದ್ರೆ ಟ್ರಾಪಿಜ್ಯ ಅಂತ ಹೇಳ್ಬೋದು. ಯಾಕೆಂದ್ರೆ ಮಕ್ಕಳೇ ಈ ಟ್ರಾಪಿಜ್ಯ ಅಂದ್ರೆ ನಾವು ಕೊಟ್ಟಿರ್ತಕ್ಕಂಥದ್ದು ಟ್ರಿಪೆಜಾಯ್ಡ್ ಅಂದ್ರೆ ಇಲ್ಲಿ ಟ್ರಾಪಿಜ್ಯವನ್ನ ತ್ರಿಭುಜ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಎ ಬಿ ಒಂದು ತ್ರಿಭುಜ, ಬಿ ಸಿ ಆಗೋದಿಲ್ಲ, ಸಿ ಡಿ ತ್ರಿಭುಜ ಆಗುತ್ತೆ. ಸಿ ಡಿ ನೋಡಿ, ಸಿ ಡಿ ಒಂದು ತ್ರಿಭುಜ, ಡಿ ಆಗೋದಿಲ್ಲ, ಟ್ರಾಪಿಜ ಆಗುತ್ತೆ. ನಂತರ ಇ ಎಫ್ ಕೂಡ ಆಗುತ್ತೆ. ಹಾಗಾಗಿ ಇವು ಎಷ್ಟದು 3. ಮೊದಲಕ್ಕ ಸಿಂಗಲ್ ಆಗಿರ್ತಕ್ಕಂಥ ತ್ರಿಭುಜಗಳು 6, ಜೋಡಿ 2 ಅಕ್ಷರಗಳನ್ನ ಸೇರಿದಾಗ ಮತ್ತೆ 3. ಈಗ ಎ ಬಿ ಸಿ ಇದು ಕೂಡ ಆಗುತ್ತೆ. ಎ ಬಿ ಸಿ ನೋಡಿ ವಿದ್ಯಾರ್ಥಿಗಳೇ, ಎ ಬಿ ಸಿ ಇದೊಂದು ತ್ರಿಭುಜ. ಆಮೇಲೆ ಬಿ ಸಿ ಡಿ ಇದೊಂದು ತ್ರಿಭುಜ. ಸಿ ಡಿ ಇ ಇದೊಂದು ತ್ರಿಭುಜ. ಡಿ ಆಮೇಲೆ ಡಿ ಇ ಎಫ್ ಇದೊಂದು ತ್ರಿಭುಜ. ಇ ಎಫ್ ಎ ಇದೊಂದು ತ್ರಿಭುಜ, ಟ್ರಯಾಂಗಲ್ ಆಗುತ್ತೆ. ಎಫ್ ಎ ಬಿ ನೋಡಿ, ಎ ಬಿ ಸಿ, ಬಿ ಸಿ ಡಿ, ಸಿ ಡಿ ಇ, ಡಿ ಇ ಎಫ್, ಇ ಎಫ್ ಎ, ಎಫ್ ಎ ಬಿ ಹೀಗೆ ಇವು 6 ತ್ರಿಭುಜಗಳು. ಇನ್ನು ಟೋಟಲ್ ಆಗಿರ್ತಕ್ಕಂಥ ಒಂದು ಬಿಗ್ ಟ್ರಯಾಂಗಲ್ ಇದೆ. ದೊಡ್ಡದಾಗಿರ್ತಕ್ಕಂಥದ್ದು ಅತಿ ದೊಡ್ಡ ತ್ರಿಭುಜ ಎ. ಇದು ಟೋಟಲ್ ಆಗಿ ಎ ಬಿ ಸಿ ಡಿ ಇ ಎಫ್ ಟೋಟಲ್ ಆಗಿ ಒಂದು ದೊಡ್ಡ ತ್ರಿಭುಜ. ಹೀಗಾಗಿ ಒಟ್ಟು ನೋಡಿ 6 3 9 9 6 15 16 ತ್ರಿಭುಜಗಳಿವೆ. ಇದರಲ್ಲಿ ಎಷ್ಟು ಟ್ರಯಾಂಗಲ್ಸ್? 16 ಟ್ರಯಾಂಗಲ್ಸ್. ಇದರಲ್ಲಿ ನಿಮಗೆ ದೊಡ್ಡದಾಗಿ ತೋರಿಸ್ತೀನಿ ನೋಡಿ ವಿದ್ಯಾರ್ಥಿಗಳೇ. ಎ ಬಿ ಸಿ ಡಿ ಇ ಎಫ್ ಇವು ಸಿಂಗಲ್ಸ್ ಇರ್ತಕ್ಕಂಥ ಟ್ರಯಾಂಗಲ್ಸ್. ನಂತರ ಈಗ ನಾವು ಸಪರೇಟ್ ಆಗಿ ಮಾಡ್ಕೊಂಡಂತ ಸಂದರ್ಭದೊಳಗ ಸಿಂಗಲ್ ಆಗಿ ಎ ಬಿ ಸಿ ಡಿ ಇ ಎಫ್ 6 ಟ್ರಯಾಂಗಲ್ಸ್. ನೆಕ್ಸ್ಟ್ ಒನ್ ಡಬಲ್ ತೆಗೆದುಕೊಂಡಾಗ ಎ ಬಿ ನೋಡಿ ಟ್ರಯಾಂಗಲ್ ಆಗುತ್ತೆ. ಹೌದು ವಿದ್ಯಾರ್ಥಿ, ಅದೇ ತರನಾಗಿ
ಸಿ ಆಗುದಿಲ್ಲ, ಇದು ಬಿ ಸಿ ತ್ರಾಪಿಜ್ಯ ಅಂತ ಹೇಳಿ ಇದು ಆಗುದಿಲ್ಲ. ನಂತರ ಸಿ ಡಿ ನೋಡಿ, ಸಿ ಡಿ ಇದೊಂದು ತ್ರಾಪಿಜ್ಯ, ಸಿ ಡಿ ಆಗುದಿಲ್ಲ ತ್ರಾಪಿಜ್ಯ. ನೆಕ್ಸ್ಟ್ ಇ ಎಫ್ ಮಾಡಿ, ಹಾಗಾಗಿ ಇವು ಮೂರು ಜೋಡಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಎ ಬಿ ಸಿ, ಎ ಬಿ ಸಿ 3 ಸಿಂಬಲ್ಸ್ ಅನ್ನು ತೆಗೆದುಕೊಂಡಾಗ ಈ ಮೂರು ಸೇರಿ ಒಂದು ಟ್ರಯಾಂಗಲ್ ಆಗುತ್ತೆ. ಎ ಬಿ ಸಿ, ಬಿ ಸಿ ಡಿ, ಬಿ ಸಿ ಡಿ ನೋಡಿ ಇಲ್ಲಿಂದ ಇಲ್ಲಿವರೆಗೆ ಅರ್ಥ ಆಗುತ್ತೆ ಅಂದ್ರೆ ಬಿ ಸಿ, ಸಿ ಡಿ ಇ ಇವು ಮೂರು ಇದು ಕೂಡ ಟ್ರಯಾಂಗಲ್ ಆಗುತ್ತೆ. ಡಿ ಇ ಎಫ್, ಡಿ ಇ ಎಫ್ ಆಗುತ್ತೆ. ಇ ಎಫ್ ಎ, ಇ ಎಫ್ ಎ, ಎಫ್ ಎ ಬಿ, ಎಫ್ ಎಫ್ ಎ ಬಿ ಹೌದಿಲ್ಲ. ಹಾಗಾಗಿ ನಾವು ಯಾವುದೇ ಟ್ರಯಾಂಗಲ್ಸ್ ಅನ್ನ ರಿಪೀಟೆಡ್ ಆಗಿಲ್ಲ ಪುನರಾವರ್ತಿಸ್ಕೋಬಾರದು. ಹಾಗಾಗಿ ಒಟ್ಟು ಇದರಲ್ಲಿ ಇವು ಇರ್ತಕ್ಕಂಥವು 6. ಇನ್ನ ಎ ಬಿ ಸಿ ಡಿ ಎಫ್ ಎಲ್ಲವೂ ಸೇರಿ ಒಂದು ಟ್ರಯಾಂಗಲ್, ಬಿಗ್ ಟ್ರಯಾಂಗಲ್, ದೊಡ್ಡ ತ್ರಿಭುಜ ಎಲ್ಲವನ್ನ ಸೇರಿಸಿದಾಗ 6 + 3 9, 9 + 6 15, 15 + 1 16 ಒಟ್ಟು 16 ತ್ರಿಭುಜಗಳಿವೆ. ಅರ್ಥ ಆಯ್ತಿದೆ. ಹಾಗಾಗಿ ಈಗ ಇನ್ನೊಂದು ನಾವು ಎಕ್ಸಾಂಪಲ್ ನೋಡೋಣ. How many triangles are there in figure? ಈ ಕೊಟ್ಟಿರುವ ಆಕೃತಿಯೊಳಗ ಎಷ್ಟು ತ್ರಿಭುಜಗಳಿವೆ, ತ್ರಿಭುಜಗಳ ಸಂಖ್ಯೆ ಎಷ್ಟು? ಈಗಾಗಲೇ ಫೈಂಡ್ ಮಾಡಬೇಕಾದ್ರೆ ನೋಡಿ, ಎ ಬಿ ಸಿ ಡಿ ಇ ಎಫ್ ಜಿ ಎಚ್. ಇಲ್ಲಿ ಒಂದೊಂದು ಟ್ರಯಾಂಗಲ್ಗೆ ನಾವು ಅಲ್ಫಾಬೆಟ್ಸ್ ಕೊಟ್ಟಾಗ ಒಟ್ಟು ಸಿಂಗಲ್ ಅಲ್ಫಾಬೆಟ್ಸ್ ಇರ್ತಕ್ಕಂಥವು 8. 1 ಎ ಬಿ ಸಿ ಡಿ ಇ ಎಫ್ ಜಿ ಎಚ್. ಸೆಕೆಂಡ್ ಒನ್ 2 ಅಲ್ಫಾಬೆಟ್ಸ್ ಎ ಬಿ, A B, one triangle. B C, not triangle. B C, not triangle. ಯಾಕಂದ್ರೆ ಇದು ಸಮಾಂತರ ಚತುರ್ಭುಜ ಇರೋದ್ರಿಂದ ಇದಕ್ಕೆ ನಾವು ತ್ರಿಭುಜ ಇರಲಿಕ್ಕೆ ಸಾಧ್ಯ. ನಂತರ ಸಿ ಡಿ ಇದು ಕೂಡ ಸಮಾಂತರ ಚತುರ್ಭುಜ, ಹಾಗಾಗಿ ಇದು ಏನಾಗುವುದಿಲ್ಲ ತ್ರಿಭುಜ ಆಗುವುದು. ನಂತರ ಡಿ ಇ, ಡಿ ಇ ಡಿ ಕೂಡ ಒಂದು ಟ್ರಯಾಂಗಲ್ ತ್ರಿಭುಜ. ನಂತರ ಇ ಎಫ್, ಇ ಎಫ್ ಇಲ್ಲಿ ಕೂಡ ಒಂದು ಟ್ರಯಾಂಗಲ್ ಆಗಿದೆ. ಎಫ್ ಜಿ ಇದು ಸಮಾಂತರ ಚತುರ್ಭುಜ.
ಜಿ ಎಚ್ ಇದು ಸಮಾಂತರ ಚತುರ್ಭುಜ ಎಚ್ ಎ ಟ್ರಯಾಂಗಲ್ಸ್. 2 ಆಲ್ಫಾಬೆಟ್ಸ್ ಇರ್ತಕ್ಕಂಥದ್ದು ಇಲ್ಲಿ 4. ಇನ್ನ 3 ಆಲ್ಫಾಬೆಟ್ಸ್ ಆಗುತ್ತೆ ನೋಡೋಣ. ಎ ಬಿ ಸಿ ಆಗೋದು, ಬಿ ಸಿ ಡಿ ಆಗೋದು, ಸಿ ಡಿ ಇ ಆಗೋದು, ಡಿ ಇ ಎಫ್ ಆಗೋದು, ಇ ಎಫ್ ಡಿ ಇ ಎಫ್ ಆಗೋಲ್ಲ, ಇ ಎಫ್ ಜಿ ಇಲ್ಲ, ಎಫ್ ಜಿ ಎಚ್ ಇಲ್ಲ, ಜಿ ಎಚ್ ಎ ಇದು ಯಾವುದು ಆಗೋದು ಎಚ್ ಎ. ಇನ್ನ ನೆಕ್ಸ್ಟ್ ಒಂದು ನೋಡೋಣ. ಇಲ್ಲಿ 5 4 ನಾವು 3 ಲಿಸ್ಟ್ ನೋಡಿದ್ವಿ ಆಗೋದಿಲ್ಲ. ಇನ್ನ 5 ಎ ಬಿ ಸಿ ಡಿ ಒಳಗ ಇ ಆಗೋದಿಲ್ಲ. ಹೀಗಾಗಿ ಇದನ್ನು ನಾವು ಟ್ರಯಾಂಗಲ್ ಇಲ್ಲೊಂದು ನೋಡಿ 4 ಇಂದ ಆಗುತ್ತೆ ವಿದ್ಯಾರ್ಥಿಗಳೇ. ಯಾವುದು ಸಿ ಎಫ್ ಜಿ ಎಚ್, ಸಿ ಎಫ್ ಜಿ ಎಚ್ 4. ಇದೊಂದು ಟ್ರಯಾಂಗಲ್ ಆಗುತ್ತೆ. ಸಿ ಸಿ ಎಫ್ ಜಿ ಎಚ್. ನೆಕ್ಸ್ಟ್ ಒನ್ ಬಿ ಸಿ ಡಿ ಜಿ, ಬಿ ಸಿ ಡಿ ಇದರ ಅಪೋಸಿಟ್ ಬಿ ಸಿ ಡಿ ಜಿ ಇದು ಕೂಡ ಟ್ರಯಾಂಗಲ್ ಆಗುತ್ತೆ. ಹಾಗಾಗಿ ನೆಕ್ಸ್ಟ್ 4 ಇರ್ತಕ್ಕಂಥದ್ದು ಯಾವುದೂ ಇಲ್ಲ. ಇವು 2 angles, 2 triangles are 4 digits. Next one, total 8 to 4, 8 4 12 plus 2 14 triangles. ಇದರಲ್ಲಿ 14 ತ್ರಿಭುಜಗಳಿವೆ. ಒಟ್ಟು 14 ತ್ರಿಭುಜಗಳಿವೆ. ಅರ್ಥ ಆಯ್ತು ವಿದ್ಯಾರ್ಥಿಗಳೇ? ಹೀಗೆ ನಾವು ತ್ರಿಭುಜಗಳನ್ನು ಕೌಂಟ್ ಮಾಡಬೇಕಾಗುತ್ತೆ. ಇನ್ನೊಂದು ಎಕ್ಸಾಂಪಲ್, ಇದರಲ್ಲಿ ವಿದ್ಯಾರ್ಥಿಗಳೇ ನಾವು ಕೊಟ್ಟಿರ್ತಕ್ಕಂಥ ಆಕೃತಿಗಳಲ್ಲಿ ಎಷ್ಟು ಟ್ರಯಾಂಗಲ್ಸ್ಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಈಗ ಫಸ್ಟ್ ಒನ್ ನಾವು ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್. ಫಸ್ಟ್ ಒನ್ ಎಷ್ಟು ಟೋಟಲ್ ಆಗಿರ್ತಕ್ಕಂಥ ಸಿಂಗಲ್ ಆಲ್ಫಾಬೆಟ್ಸ್ಗಳನ್ನು ತೆಗೆದುಕೊಂಡಿವೆ. ಎಷ್ಟು ತೆಗೆದಿದ್ದೇವೆ? 12. ಯಾಕೆಂದ್ರೆ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್. ಇದರಿಂದ ಎಲ್ಲರಿಗೂ 12 ಸಿಂಗಲ್ ಆಗಿರ್ತಕ್ಕಂಥ ಟ್ರಯಾಂಗಲ್ಸ್ ಇವೆಲ್ಲ ನೋಡಿ. ಎ ಬಿ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಎಲ್ಲವೂ ಟ್ರಯಾಂಗಲ್ಸ್ ಆಗಬೇಕಾದ್ರೆ 3 angles. ಇಲ್ಲಿ 3 ಬಾಹುಗಳಿಂದ ಆವೃತವಾದಂಥ ಒಂದು
ಆಕೃತಿ ಹೇಗಿರುತ್ತದೆ ಇವು ಟೋಟಲ್ ಆಗಿ ಕಂಡು ಇಲ್ಲ ಸೆಕೆಂಡ್ ಒನ್ AB triangles AB next BC BC CD ಆಗುವುದು CD ತ್ರಾಪಿಜ್ಯ D D E D ಆಗುತ್ತೆ E F E F F G G ಕೂಡ ಒಂದು ಟ್ರಯಾಂಗಲ್ ನೋಡಿದಾಗ G G H ಆಗುದಿಲ್ಲ ಅದೊಂದು ನಾವು ತ್ರಾಪಿಜ್ಯ ಅಂತ ಹೇಳ್ಬೋದು H I ಇದೊಂದು ಟ್ರಯಾಂಗಲ್ I J J K L ಆಗುದಿಲ್ಲ ನಂತರ L A ಇಲ್ಲಿದೆ ನೋಡಿ L A ಕೂಡ ಒಂದು ಟ್ರಯಾಂಗಲ್ ಇದು ಲೈನ್ ಟ್ರಯಾಂಗಲ್ ಆಗುತ್ತೆ ಟೋಟಲ್ ಆಗಿ 1 2 3 4 5 6 7 8 9 ಇವು ಎಷ್ಟು ಇದ್ದಾವೆ 9 ನೋಡಿ ಈಗಾಗಲೇ ಒಟ್ಟು 12 9 21 ತ್ರಿಭುಜಗಳಾದ ಇನ್ನು ಇದರಲ್ಲಿ ನಾವು ಮುಖ್ಯವಾಗಿ ಮತ್ತೆ ತ್ರಿಭುಜಗಳನ್ನು ಲೆಕ್ಕ ಹಾಕಿದಾಗ ಮುಂದೆ ನಾವು ಯಾವ 3 ನಂಬರ್ಸ್ A B C ಆಗೋದಿಲ್ಲ B C D ಇದು ಕೂಡ ಆಗೋದಿಲ್ಲ B C D ಆಗುತ್ತೆ ಆಗೋದು B C D ಆಗೋದಿಲ್ಲ C D E ಆಗೋದಿಲ್ಲ D E F ಆಗೋದಿಲ್ಲ E F G ಇದು ಆಗೋದಿಲ್ಲ F G H ಇದು ಆಗೋದಿಲ್ಲ G H I ಇದು ಕೂಡ ಆಗೋದಿಲ್ಲ H I J ಆಗೋದಿಲ್ಲ J I J K ಆಗೋದಿಲ್ಲ J K L ಆಗೋದಿಲ್ಲ K L A ಆಗೋದಿಲ್ಲ ಹಾಗಾಗಿ ನಾವು ಇನ್ನ 4 ಡಿಜಿಟ್ ಇರತಕ್ಕಂಥದನ್ನ ತೆಗೆದುಕೊಳ್ಳೋಣ ಯಾವುದಂದ್ರೆ ನೋಡಿ 4 ಡಿಜಿಟ್ A B ಆಗೋದಿಲ್ಲ B C D E ನೋಡಿ 1 2 3 ಇಲ್ಲಿ B C D ಟ್ರಯಾಂಗಲ್ B C D ಇದೊಂದು ತ್ರಿಭುಜ C D E F ಆಗಿಲ್ಲ C D E F ಆಗಿಲ್ಲ D E F G ಆಗಿಲ್ಲ E F G ಆಗುದಿಲ್ಲ ಈಗ ಇಲ್ಲಿ ಆಯ್ತು F G H K F G H K next one F G H I ಇದು ಕೂಡ ಟ್ರಯಾಂಗಲ್ ಆಗುತ್ತೆ D G H I ಇದು ಕೂಡ ಆಗುತ್ತೆ ವಿದ್ಯಾರ್ಥಿಗಳು D G H I ಇನ್ನ C L K J ಅಗತ್ಯ ವಿದ್ಯಾರ್ಥಿಗಳು ಇನ್ನು ಇದ್ದರೆ ನೋಡಬೇಕು ಇಲ್ಲಿ L C D E L B C D ಹೇಗಿದ್ರೆ ಇಲ್ಲಿ
ಎ ಎಲ್ ಬರುತ್ತೆ. ಈಗ ಎಲ್ ಸಿ ಡಿ ಅಥವಾ ಬಿ ಸಿ ಎಲ್ ಎ, ಬಿ ಸಿ ಡಿ ಸಿ ಎಲ್ ಕೆ, ಡಿ ಸಿ ಎಲ್ ಕೆ ಬರೋಲ್ಲ ಸರಿ. ಇ ಡಿ ಸಿ ಎಲ್ ರಿಪೀಟ್ ಆಗಿಲ್ಲ, ಇ ಡಿ ಸಿ ಎಲ್ ರಿಪೀಟ್ ಆಗಿದೆ ನೋಡಿ. ಇಲ್ಲಿ ಪುನರಾವರ್ತಿಸಬಾರ್ದು. ಇ ಡಿ ಸಿ ಎಲ್ ಕೂಡ ಒಂದು ಟ್ರಯಾಂಗಲ್. ನೆಕ್ಸ್ಟ್ ನೋಡಿ, ಇ ಡಿ ಸಿ ಎಲ್ ಅದು ಎ ಎಲ್ ಕೆ ಜೆ, ಎ ಎಲ್ ಕೆ ಜೆ, ಎ ಎಲ್ ಕೆ ಜೆ. ಹೌದಾ? ಇನ್ನ ಜೆ ಕೆ ಅಂದ್ರೆ ಸಿ ಎಲ್ ಕೆ ಜೆ ಗೆ, ಎಫ್ ಜಿ ಎಚ್ ಕೆ ಗೆ, ಡಿ ಜಿ ಎಚ್ ಐ ಗೆ. ಯಾವುದಾದ್ರೂ ಇಲ್ಲಿ ನಾವು ಇರ್ತಕ್ಕಂಥದನ್ನ ಗಮನಿಸಬಹುದು ವಿದ್ಯಾರ್ಥಿಗಳೇ. ಎಲ್ಲವೂ ಬಂದಿರತಕ್ಕಂಥದ್ದು 1 2 3 4 5 6 7. ಇಲ್ಲಿ ಈ 7 ಅಂದ್ರೆ 28 ಬರ್ತದೆ. ಇನ್ನೂ ವಿದ್ಯಾರ್ಥಿಗಳೇ ಇಲ್ಲಿ ನಾವು 5 ಇದರೊಳಗೆ ನೋಡಿದಾಗ ಇಲ್ಲಿ ಯಾವುದು ಬಿ ಸಿ ಡಿ ಜಿ ಎಫ್ ಇ, ಬಿ ಸಿ ಡಿ ಇ ಎಫ್ ಜಿ ಈ ಭಾಗ. ಹಾಗೆ ಎ ಎಲ್ ಕೆ ಎಚ್, ಎ ಎಲ್ ಕೆ ಎಚ್ ಐ ಜೆ ಇದೊಂದು. ನಂತರ ಇದು ಈ ಭಾಗ ನೋಡಿ, ಐ ಎಚ್ ಜಿ ಡಿ ಇ ಎಫ್, ಇದು ಆಗ್ತಾ ಟ್ರಯಾಂಗಲ್ ವಿದ್ಯಾರ್ಥಿ. ಇಲ್ಲೊಂದು ಇದೆ. ಹಾಗೆ ಜೆ ಕೆ ಎಚ್ ಐ ಜಿ ಎಫ್ ಇಲ್ಲೊಂದಿದೆ ನೋಡಿ. ಇವು 4 ಬರ್ತಕ್ಕಂಥ ವಿದ್ಯಾರ್ಥಿಗಳೇ. ನಾಲ್ಕು 11 11 12 23 23 9 32 ಇನ್ನೂ 7 ನೀವು ಎಲ್ಲ ಅವಾಗ ಅಂದ್ರೆ ಇಲ್ಲಿ ಇಲ್ಲದಿದೆ ಎಲ್ ಸಿ ಡಿ ಜಿ ಎಚ್ ಕೆ ಎಲ್ ಇದು 5 ಆಗುತ್ತೆ. ಸಿ ಡಿ ಜಿ ಎಚ್, ಸಿ ಡಿ ಜಿ ಎಚ್ ಕೆ ಎಲ್ ಇದು ಕೂಡ ಒಂದು ಟ್ರಯಾಂಗಲ್ ಆಗುತ್ತೆ. ಇನ್ನ ನಾವು ಈಗ ಎ ಬಿ ಇನ್ನೂ ಕೂಡ ಬರೀಬಹುದು, ಇದರಲ್ಲೇ ಬರೀತೀವಿ, ಕಂಟಿನ್ಯೂ ಮಾಡಬಹುದು. ಎ ಬಿ ಇ ಡಿ ಸಿ ಎಲ್, ಎ ಬಿ ಸಿ ಡಿ, ಎ ಬಿ ಇ ಡಿ ಸಿ ಎಲ್ ಇಲ್ಲಿದೆ ನೋಡಿ. ಇದೊಂದು ಕೂಡ ಟ್ರಯಾಂಗಲ್ ಆಗುತ್ತೆ. ಹಾಗೆ ಈ ಕಡೆ ಎ ಬಿ ಸಿ ಎಲ್ ಕೆ ಜೆ ನೋಡಿ. ಇದು ಎ ಬಿ ಸಿ ಎಲ್ ಕೆ ಇದು
ನೆಕ್ಸ್ಟ್ ಒನ್ ನಾವು ಮತ್ತೆ ಇಲ್ಲಿ ಯಾವುದಾದ್ರೂ 1 2 3 4 5 6 7 ಇಲ್ಲಿ 7 plus 7 14 plus 12 16 12 14 26 26 plus 9 20 30 35 ನೆಕ್ಸ್ಟ್ ಇದು 4 ಇದೆ 3 ನೀವು ಈಗ ಇಲ್ಲಿ ಎ ಬಿ ಸಿ ಡಿ ಅಂತ ತೆಗೆದುಕೊಂಡಾಗ ವಿದ್ಯಾರ್ಥಿಗಳೇ ತ್ರೀ ಇದನ್ನ ಬರ್ತೀವಿ 3 ಟ್ರಯಾಂಗಲ್ಸ್ ಇದೆ ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ 3 ಫಸ್ಟ್ ಒನ್ ಎಲ್ ಸಿ ಡಿ 3 ಎಲಿಮೆಂಟ್ಸ್ ಬರ್ತಿಲ್ಲ ನಾನು ಸಿಂಗಲ್ ಡಬಲ್ ಇಲ್ಲಿ 4 ಇಲ್ಲಿ 6 ತೆಗೆದುಕೊಂಡ್ರೆ ಈಗ ಎಲ್ ಸಿ ಡಿ ಇದು ಕೂಡ ಟ್ರಯಾಂಗಲ್ ಆಗಿದೆ ಎಲ್ ಸಿ ಡಿ ಆಮೇಲೆ ಡಿ ಜಿ ಎಚ್ ನೆಕ್ಸ್ಟ್ ಒನ್ ಜಿ ಎಚ್ ಕೆ ನೆಕ್ಸ್ಟ್ ಕೆ ಎಲ್ ಸಿ ಇವನ್ನ ಈಗ ಟೋಟಲ್ ಆಗಿ 12 plus 9 21 21 plus 7 28 28 plus 7 35 35 plus 4 39 total triangles is a 30 39 ತ್ರಿಭುಜ. ಹಾಗಾಗಿ ವಿದ್ಯಾರ್ಥಿಗಳೇ ನೀವು ಈ ತರ ಅಂದ್ರೆ ಆಲ್ಫಾಬೆಟ್ಸ್ ಕೊಟ್ಟು ನಾವು ಕೋಡ್ ಮಾಡಿದ್ರೆ ಎಲ್ಲೂ ತಪ್ಪೋದಿಲ್ಲ, ಇಲ್ಲ ಅಂದ್ರೆ ಬಿಟ್ಟು ಹೋಗ್ಬಿಡ್ತದೆ. ತ್ರಿಭುಜ ಆಗಿರ್ಬೇಕಾದ್ರೆ 3 ಬಾಹುಗಳಿಂದ ಕೂಡಿರಬೇಕು. ಅಂದ್ರೆ 3 angles ಇಲ್ಲಿ ತ್ರಿಭುಜಗಳಾಗಿರ್ತವೆ. ಹಾಗಾಗಿ ತ್ರಿಭುಜಗಳನ್ನು ಒಳಗೊಂಡಿರ್ತಕ್ಕಂಥ ಆಕೃತಿಗಳನ್ನು ನಾವು ನೋಡಬಹುದು. ನಿಮಗೆ ಇದರ ಮೇಲೆ ಒಂದೆರಡು ಹೋಮ್ವರ್ಕ್ಗಳನ್ನು ಕೊಡ್ತೀನಿ. First one, ಇಲ್ಲಿ ಕೊಟ್ಟಿರುವ ಆಕೃತಿಗೆ ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ನೀವು ಕಂಡುಹಿಡಿಯಬೇಕು. How many triangles are there in given figures? ಕೊಟ್ಟಿರುವ ಆಕೃತಿಯಲ್ಲಿ ಎಷ್ಟು ತ್ರಿಭುಜಗಳಿವೆ? ಇಲ್ಲಿ ಇಂಗ್ಲಿಷ್ ಮೀಡಿಯಂ how many triangles are there in the given below given figures? ಹಾಗಾಗಿ first one option, first option 10, second option 12, third
Second one. ಕೊಟ್ಟಿರುವ ಆಕೃತಿಯಲ್ಲಿ ತ್ರಿಭುಜಗಳ ಸಂಖ್ಯೆ first options 5, second options 10, third options 15, fourth options 20. Third one. ಕೊಟ್ಟಿರುವ ಆಕೃತಿಯಲ್ಲಿ ಎಷ್ಟು ತ್ರಿಭುಜಗಳಿವೆ? First options 10, second options 14, third options 16, fourth options 8. ಇಷ್ಟು ವಿದ್ಯಾರ್ಥಿಗಳ ಗಮನಿಸಿ ಈ 3 ಎಕ್ಸಾಂಪಲ್ಗಳನ್ನು ಬಿಡಿಸಿ ನನಗೆ ಕಳಿಸಿ. ಧನ್ಯವಾದ.